शिवानी और आप देख रहे हैं बीजापुर एक्सप्रेस। चलते हैं खबरों की ओर। ವೇದಿಕೆ ಮೇಲೆ ಆಸೀನರಾದಂತಹ ಕಳ್ಳಿಮನಿ ಮೇಡಮ್ ಅವರೇ, ಹೊಸಮನಿ ಮೇಡಮ್ ಅವರೇ ಹಾಗೂ ಸುಜಾತ ಉತ್ಸಾಹರ್ ಮೇಡಮ್ ಅವರೇ, ಅವರು ಇನ್ನೊಬ್ಬ ಅತಿಥಿಗಳೇ ಹಂದ್ರಾಳ್ ಸರ್ ಅವರೇ ಹಾಗೂ ವೇದಿಕೆ ಮುಂದೆ ಆಸೀನರಾದಂತಹ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರೇ, ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಒಂದು ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡೋ ಸಲುವಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ನಮ್ಮ ಕಾರ್ಮಿಕ ಇಲಾಖೆಯಿಂದ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತೀವಿ ನಾವು. ಅದರಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಕಟ್ಟಡ ಕಾರ್ಮಿಕರಿಗೆ 13 ಥರದ ಸೌಲಭ್ಯಗಳನ್ನು ಕೊಡ್ತೀವಿ. ಅಸಂಘಟಿತ ಕಾರ್ಮಿಕರು ಅಂದರೆ ಯಾರು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಸಂಘಟಿತರು ಅಸಂಘಟಿತರು ಅಂತ ಇಬ್ಬರು ಕಾರ್ಮಿಕರು ಇರ್ತೀವಿ. ಅದರಲ್ಲಿ ಸಂಘಟಿತರು ಅಂತಂದರೆ ಇವತ್ತು ಕೆಲಸಕ್ಕೆ ಹೋಗ್ತೀವಿ, ಈಗ ನಾನೇ ಇದ್ದೀನಿ ಅಂದರೆ ಇವತ್ತು ನಾ ಡ್ಯೂಟಿಗೆ ಹೋಗಿದ್ದೀನಿ, ನಾಳೆ ನನಗೆ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿದೆ, ನಾಳೆ ನಾನು ಡ್ಯೂಟಿಗೆ ಹೋಗಬೇಕು. ಹಾಗಾಗಿ ಸಂಘಟಿತರಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ESI PF ಎಲ್ಲ ಇರೋಂಥವ್ರಿಗೆ, ಆಮೇಲೆ ಗೌರ್ಮೆಂಟ್ ಸರ್ವೆಂಟ್ ಆಗಿರ್ಬೋದು, ಇಂಥವ್ರೆಲ್ಲರಿಗೂ ನಾವು ಸಂಘಟಿತರು ಅಂತ ಕರಿತೀವಿ. ಅಸಂಘಟಿತರು ಅಂತಂದರೆ ನಿಮ್ಮಂಥ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಸ್ಥರಾಗಿರ್ಬೋದು, ಹಮಾಲರಾಗಿರ್ಬೋದು, ಚಿಂದಿಯಾಯರು ಆಗಿರ್ಬೋದು, ಮನೆ ಕೆಲಸಗಾರರಾಗಿರ್ಬೋದು, ಅವ್ರು ಇವತ್ತು ಕೆಲಸಕ್ಕೆ ಮಾಡುತ್ತಿರ್ತಾರೆ, ನಾಳೆ ನಾವು ಎಲ್ಲಿ ಹೋಗಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಇವತ್ತು ಕೆಲಸ ಸಿಗ್ಬೋದು, ನಾಳೆ ಸಿಗದೇ ಇರ್ಬೋದು. ಇವತ್ತು ಸಿಕ್ಕಾಪಟ್ಟೆ ಇವತ್ತು ಎಲ್ಲ ವ್ಯಾಪಾರ ಮಾಡಿರ್ತೀರಿ, ನಾಳೆ ಸಿಕ್ಕಾಪಟ್ಟೆ ಮಳೆ ಆಗಿರುತ್ತೆ, ನಿಮಗೆ ಕುತ್ಕೊಳ್ಳೋಕೆ ಜಾಗನೂ ಇರೋದಿಲ್ಲ, ಎಲ್ಲಿ ವ್ಯಾಪಾರ ಮಾಡಬೇಕು, ಎಲ್ಲಿರಬೇಕು ಅಂತೇಳಿ ನಿಮಗೆ ಗೊತ್ತಾಗೋದಿಲ್ಲ. ಇಂಥ ಒಂದು ಅಸಂಘಟಿತ ಕಾರ್ಮಿಕರಿಗೆ ತುಂಬ ತೊಂದರೆ ಇದೆ ಅನ್ನೋದನ್ನು ಸರ್ಕಾರ ಮನಗಂಡು ಅವರಿಗೆ ಆದಂತಹ ಸೌಲಭ್ಯಗಳನ್ನು ಕೊಡಬೇಕು, ಒಂದು ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸ್ಮಾರ್ಟ್ ಕಾರ್ಡ್ ಕೊಡುವಂಥ ಒಂದು ಯೋಜನೆ ನಮ್ಮ ಇಲಾಖೆಯಿಂದ ನಾವು ಜಾರಿಗೆ ತಂದ್ವಿ. ಅದರಲ್ಲಿ ಫಸ್ಟ್ಗೆ 11 ಕೆಟಗರಿಯವರಿಗೆ ಮಾಡಿದ್ವಿ. ಕೋವಿಡ್ ಬಿಫೋರ್ ಎಲ್ಲ ನಾವು 11 ಕೆಟಗರಿಯವ್ರನ್ನ ಅಸಂಘಟಿತರು ಅಂತೇಳಿ ಗುರುತಿಸಿ ಆ ಅಸಂಘಟಿತ 11 ಕೆಟಗರಿಯವ್ರನ್ನ ಏನು ಅಂಬೇಡ್ಕರ್ ಸಹಾಯಹಸ್ತ ಯೋಜನೆ ಅಡಿಯಲ್ಲಿ ನಾವು ಸ್ಮಾರ್ಟ್ ಕಾರ್ಡ್ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ಇಲಾಖೆಯಲ್ಲಿತ್ತು. ಮಾರ್ಚ್ 1ನೇ ತಾರೀಕಿಗೆ ಒಂದು ಶ್ರಮ ಸಮ್ಮಾನ ಅಂಥೇಳಿ ಒಂದು ಕಾರ್ಯಕ್ರಮ ಸಹ ನಾವು ಮಾಡ್ತಾ ಇದ್ವಿ. ಅಂದರೆ ಎಲ್ರಿಗೂ ಈಗ ನಮಗೆಲ್ಲ ಕರೆದು ಇಲ್ಲಿ ವೇದಿಕೆ ಮೇಲೆ ಕೂರಿಸಿ ಸನ್ಮಾನ ಮಾಡಿದ್ರಿ ನೀವೆಲ್ಲರೂ. ಅದೇ ಥರ ನೀವು ಕಾರ್ಮಿಕರಾದರೂ ಸಹಿತ ನಿಮಗೂ ಒಂಥರ ಸನ್ಮಾನ ಅನ್ನೋದು ಇರಬೇಕು, ನಿಮ್ಮದು ಒಂದು ದಿನ ಅನ್ನೋದು ಇರಬೇಕು ಅನ್ನೋ ಉದ್ದೇಶದಿಂದ ಕಾರ್ಮಿಕ ಸಮ್ಮಾನ ಅಂಥೇಳಿ ಮಾರ್ಚ್ 1ನೇ ತಾರೀಕಿಗೆ ಮಾಡ್ತಾ ಇದ್ವಿ. ಬೇರೆ ಕಡೆ ಎಲ್ಲ 1 ವರ್ಷ 2 ವರ್ಷ ಅಷ್ಟೇ ಮಾಡಿದರು. ಕೋವಿಡ್ ಬಿಫೋರ್ ನಾವು 3ನೇ ವರ್ಷ ಅಂದರೆ ಫಸ್ಟ್ ವರ್ಷ 10,000 ರೂಪಾಯಿ ಪ್ರೈಸ್ ಕೊಡೋದು ಮಾಡಿದ್ವಿ. 2ನೇ ವರ್ಷ 15,000 ರೂಪಾಯಿದು ಬಂಗಾರ ಪದಕ, ಸೆಕೆಂಡ್ ಪ್ರೈಸ್ 10,000 ರೂಪಾಯಿದು ಬೆಳ್ಳಿ ಪದಕ, ಆಮೇಲೆ 8,000 ರೂಪಾಯಿ ಬೆಳ್ಳಿ ಪದಕ, 10 ಜನರಿಗೆ ಕನ್ಸೋಲೇಷನ್ ಪ್ರೈಸ್ ಅಂತ 1,000 ರೂಪಾಯಿ ಚೆಕ್ ಕೊಡೋಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಕೋವಿಡ್ ಬಂದ ಮೇಲೆ ಅದು ಒಂದು ಸ್ವಲ್ಪ ನಿಂತೋಯ್ತು. ಅದಾದ್ರೂ ಸಹಿತ ಅದು 11 ಕೆಟಗರಿಯವರು ಅಲ್ಲದೇ ಇನ್ನೂ ಜಾಸ್ತಿ ಜನನು ನಮ್ಮ ಹತ್ರ ಅಸಂಘಟಿತ ಕಾರ್ಮಿಕರು ಇದ್ದಾರೆ ಅನ್ನೋದನ್ನು ಮನಗಂಡು 26 ಕೆಟಗರಿಯವ್ರನ್ನ ಅದರಲ್ಲಿ ಸೇರಿಸಿದ್ರು. ಅದಾದಮೇಲೆ 62 ಕೆಟಗರಿಯವ್ರನ್ನ ಸೇರಿಸಿದ್ರು. ಆಮೇಲೆ ಕೆಟಗರಿ 1A 2B ಈ ಥರ ಇದ್ದಂಥವರು ಹಿಂದುಳಿದ ಜನರು ಇರ್ತಾರೆ, ಅವ್ರ ಹತ್ರನೂ ಅಸಂಘಟಿತರ ಕಾರ್ಮಿಕರು ಇರ್ತಾರೆ. ಆಮೇಲೆ ವೃತ್ತಿ ಆಧಾರಿತ ಅಂದರೆ ಎಣ್ಣೆ ತೆಗೆಯೋರಾಗಿರ್ಬೋದು, ಹೂಗಾರಾಗಿರ್ಬೋದು, ಈ ಥರ ಬಡಗಿ ಕೆಲಸ ಮಾಡೋರು, ಇವರು ಅಸಂಘಟಿತರು ಅಂತೇಳಿ ಮನಗಂಡು ಈ ಟೋಟಲಿ 91 ಕೆಟಗರಿಯವ್ರನ್ನ ಅಂದರೆ ವೃತ್ತಿ ಮಾಡೋಂಥವ್ರನ್ನ ನಾವು ಅಸಂಘಟಿತ ಕಾರ್ಮಿಕರು ಅಂತೇಳಿ ಈ ಒಂದು ಅಂಬೇಡ್ಕರ್ ಸಹಾಯಹಸ್ತ ಯೋಜನೆ ಅಡಿಯಲ್ಲಿ ನಾವು ಸ್ಮಾರ್ಟ್ ಕಾರ್ಡ್ ಕೊಡುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಈಗ ಮೊದಲೆಲ್ಲ ಗೃಹ ಕಾರ್ಮಿಕರೆಲ್ಲ ಭಾಳಷ್ಟು ಜನ ಬರ್ತಿದ್ರು, ಬೀದಿ ಕಾರ್ಮಿಕರು ಬರ್ತಿದ್ರು, ನಮಗೇನು ಸೌಲಭ್ಯನೇ ಇಲ್ಲ, ಸ್ಮಾರ್ಟ್ ಕಾರ್ಡ್ ಮಾಡ್ಕೊಂಡು ಏನು ಮಾಡಬೇಕು ಅಂತೇಳಿ ನಾವು ಹೋಗ್ತಾ ಇದ್ವಿ. ಎಲ್ಲ ಕಡೆ ಹೋಗಿ ನಿಮ್ಗೊಂದು ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ, ನೀವೆಲ್ಲ ಅಸಂಘಟಿತರು ಅಂತೇಳಿ ಅಂಬೇಡ್ಕರ್ ಸಹಾಯಹಸ್ತ ಯೋಜನೆ ಅಡಿಯಲ್ಲಿ ಒಂದು ಸ್ಮಾರ್ಟ್ ಕಾರ್ಡ್ ಮಾಡ್ತೀವಿ, ಫ್ರೀಯಾಗಿ ಮಾಡಿಕೊಡ್ತೀವಿ, ಮಾಡಿಕೊಡ್ರಿ ಅಂತ ಹೇಳ್ತಿದ್ವಿ. ಸ್ಮಾರ್ಟ್ ಕಾರ್ಡ್ ಏನು ಮಾಡ್ಕೊಳ್ತೀವಿ, ಇದರಿಂದ ಸೌಲಭ್ಯ ಏನು, ಯಾರಾದರೂ ಅಷ್ಟೇ ಇಲ್ಲಿ ಏನಾದರೂ ಒಂದು ಸೌಲಭ್ಯ ಇದೆ ಅಂದರೆ ಅದ್ರದ್ದು ಒಂದು ಸ್ಮಾರ್ಟ್ ಕಾರ್ಡ್ ಮಾಡ್ಕೋಬೇಕು, ಅದನ್ನು ತೊಗೊಳ್ಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಬರೀ ಸ್ಮಾರ್ಟ್ ಕಾರ್ಡ್ ಮಾಡ್ಕೊಳ್ರಿ ಇಟ್ಕೊಳ್ರಿ ಅಂತಂದರೆ ಅದರಿಂದ ಏನೂ ಉಪಯೋಗ ಇರಲಿಲ್ಲ. ಹಾಗಾಗಿ ಕೆಲವೊಂದು ಸೌಲಭ್ಯಗಳು ನಿಮಗೂ ಸಹಿತ ಸಿಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ಏನು ಮಾಡಿದೆ ಅಂತಂದರೆ ಎಕ್ಸಿಡೆಂಟಲ್ ಬೆನಿಫಿಟ್ ಅಂದರೆ ನೀವು ಹೋಗೋ ಹೊತ್ನಾಗಿರ್ಬೋದು, ಬರೋ ಹೊತ್ನಾಗಿರ್ಬೋದು, ಒಟ್ಟಿನಲ್ಲಿ ಅಪಘಾತ ಅಂತ ಸಂಭವಿಸಿ ಅದರಲ್ಲಿ ಡೆತ್ ಏನಾದರೂ ಆಗಿದ್ದರೆ 1 ಲಕ್ಷದವರೆಗೆ ನಿಮ್ಮ ವಾರಸುದಾರರಿಗೆ ಪರಿಹಾರವನ್ನು ನಮ್ಮ ಇಲಾಖೆಯಿಂದ ಕೊಡ್ತೀವಿ. ಅದಲ್ಲದೆ ಅಪಘಾತವಾಗಿ 100% ಆಗಿರಬಹುದು ಅಥವಾ ಅದಕ್ಕಿಂತ ಕಡಿಮೆ ಆಗಿರಬಹುದು, ದುರ್ಬಲತೆ ಆದಲ್ಲಿ 1 ಲಕ್ಷದವರೆಗೆ ಪರಿಹಾರ ಸಹ ಈ ಒಂದು ಯೋಜನೆಯಲ್ಲಿ ಕೊಡ್ತೀವಿ. ಅದಲ್ಲದೆ ಆಕ್ಸಿಡೆಂಟ್ ಆಗಿ ನಿಮಗೆ ಮೆಡಿಕಲ್ ಟ್ರೀಟ್ಮೆಂಟ್, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡಾಗ 50,000ದವರೆಗೆ ಮೆಡಿಕಲ್ ಟ್ರೀಟ್ಮೆಂಟ್ ಏನು ತೊಗೊಂಡಿರ್ತೀರಿ ಅದನ್ನು ಬಿಲ್ ಎಂಬ್ರಷ್ಮೆಂಟ್ ಅಂದರೆ ವಾಪಸ್ ಕೊಡುವಂಥ ವ್ಯವಸ್ಥೆ ಸಹ ಈ ಒಂದು ಯೋಜನೆಯಲ್ಲಿದೆ. ಅದಲ್ಲದೆ ಆಕ್ಸಿಡೆಂಟ್ ಅಲ್ಲದೆ ಸಾವಂತೂ ಯಾರಿಗೂ ಬಿಟ್ಟಿದ್ದಲ್ಲ, ಯಾವಾಗ ಬರುತ್ತೋ ಎಲ್ಲಿ ಬರುತ್ತೋ ಯಾರಿಗೂ ಹೇಳಿಕ್ಕೆ ಬರೋದಿಲ್ಲ. ಹಾಗಾಗಿ
ಅಸಹಜ ಸಾವು ಅಂದರೆ ನೀವು ವಯೋಸಹಜ ಸಾವು ಆಗಿರಬಹುದು, ಯಾವುದೋ ಒಂದು ಕಾಯಿಲೆ ಬಂದು ಸಾವಾಗಿರಬಹುದು, ಒಟ್ಟಿನಲ್ಲಿ ಸಾವಾಗಿದ್ದರೆ ಅದಕ್ಕೆ ಮಣ್ಣು ಖರ್ಚು ಅಂತ 10,000 ಸಹ ಈ ಒಂದು ಯೋಜನೆಯಲ್ಲಿ ನಾವು ಕೊಡ್ತೀವಿ. ಇದನ್ನು ಯಾರು ಮಾಡ್ಕೊಳ್ಬೇಕು, ಎಷ್ಟು ವಯಸ್ಸಿನವ್ರು ಮಾಡ್ಕೊಳ್ಬೇಕು ಅಂತಂದರೆ ಅದೇ ಹೇಳಿದ್ನಲ್ಲ, 91 ಕೆಟಗರಿಯವ್ರು ಮಾಡ್ಕೋಬೇಕು. ಈಗ ನೀವು ಬರೀ ಬೀದಿ ಬದಿ ವ್ಯಾಪಾರಸ್ಥರೇ ಇರೋದ್ರಿಂದ ನೀವು ಬೀದಿ ಬದಿ ವ್ಯಾಪಾರಸ್ಥರು ಅಂತ ಏನು ಕೆಲಸ ಮಾಡ್ತಿರ್ತೀರಿ ಅವರೆಲ್ಲ 18 ವರ್ಷದಿಂದ 60 ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಈ ಕಾರ್ಡ್ನ ಮಾಡ್ಕೊಳ್ಬೇಕು. ಅದಕ್ಕೆ ನಿಮ್ಗೆ ಏನು ದಾಖಲೆ ಬೇಕು ಅಂದರೆ ಫಸ್ಟ್ ಆಫ್ ಆಲ್ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡಿಗೆ ನಿಮ್ಮ ಫೋನ್ ನಂಬರ್ ಲಿಂಕ್ ಇರಬೇಕು. ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಬೇಕು. ಬ್ಯಾಂಕ್ ಪಾಸ್ಬುಕ್ ಯಾಕೆ ಬೇಕು ಅಂದರೆ ನಾಳೆ ನಿಮ್ಗೆ ಏನಾದರೂ ಬೆನಿಫಿಟ್ ತೊಗೋಬೇಕು ಅಂತಂದರೆ ಯಾವ ಅಕೌಂಟಿಗೆ ಹಾಕಬೇಕು ಅನ್ನೋದು ಬೇಕಾಗಿರುತ್ತೆ. ಅದರ ಸಲುವಾಗಿ ಬ್ಯಾಂಕ್ ಪಾಸ್ಬುಕ್ ಒಂದು ಬೇಕಾಗುತ್ತೆ. ಆಮೇಲೆ ನಿಮ್ಮ ನಾಮಿನಿ ಯಾರಿಗೆ ಮಾಡಬೇಕು ಅನ್ನೋದ್ರಿಂದ ನಿಮ್ಮ ನಾಮಿನಿ ಆಧಾರ್ ಕಾರ್ಡ್ ಕೊಟ್ಟರು ಒಳ್ಳೆಯದು. ಯಾಕಂದರೆ ನೀವು ಬರೀ ಹೆಸರು ಹೇಳಿದರೆ ಏನಾಗುತ್ತೆ, ಹೆಸರು ಗೊತ್ತಾಗೋದಿಲ್ಲ. ಹೆಣ್ಮಕ್ಳ ಆಧಾರದಲ್ಲಿ ಗಂಡನ ಹೆಸರು ಇರುತ್ತೆ, ಆದರೆ ಗಂಡು ಮಕ್ಕಳ ಆಧಾರ್ ಕಾರ್ಡ್ದಲ್ಲಿ ಹೆಂಡತಿ ಹೆಸರು ಇರೋದಿಲ್ಲ. ಅವ್ರ ಫುಲ್ ನೇಮ್ ಏನಿದೆ ಅನ್ನೋದು ನಮಗೆ ವಾರಸುದಾರ ಸಲುವಾಗಿ ಬೇಕಾಗಿರೋದ್ರಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್, ನಾಮಿನಿ ಆಧಾರ್ ಕಾರ್ಡ್ ಸಹ ಕೊಡಬೇಕಾಗುತ್ತೆ. ಆಮೇಲೆ ಆಕ್ಸಿಡೆಂಟ್ ಆದಮೇಲೆ ಡೆತ್ ಆಗಿರ್ಬೋದು ಅಥವಾ ಹಾಸ್ಪಿಟ್ಲಿಗೆ ಆಗಿರ್ಬೋದು, ಮುಂದೆ ಬೆನಿಫಿಟ್ ಯಾವ ಥರ ತೊಗೊಳ್ಬೇಕು ಅಂತಂದರೆ ನೀವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಪಘಾತವಾದ 6 ತಿಂಗಳ ಒಳಗಡೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. 6 ತಿಂಗಳ ಮೇಲಾದರೆ ಬರೋದಿಲ್ಲ. 6 ತಿಂಗಳ ಒಳಗಡೆ ಹಾಕಿದ್ರಿ ಅಂತಂದರೆ ಅದನ್ನು ವೆರಿಫೈ ಮಾಡಿ ನಿಮಗೆ ಒಂದು ಆ ಸೌಲಭ್ಯ ಕೊಡೋ ವ್ಯವಸ್ಥೆನ ಮಾಡಲಾಗುತ್ತೆ. ಆಮೇಲೆ ನಾರ್ಮಲ್ ಡೆತ್ ಆಗಿದ್ದರೆ 1 ವರ್ಷದ ಒಳಗಡೆ ಆಕ್ಸಿಡೆಂಟ್ ಆದರೆ 1 ವರ್ಷದ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕು. ನಾರ್ಮಲ್ ಡೆತ್ ಆದರೆ 6 ತಿಂಗಳ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಿದಾಗ ನೀವು ಇದರನ್ನು ಸೌಲಭ್ಯಗಳನ್ನು ತೊಗೋಬೋದು. ಅದಲ್ಲದೆ ನೀವು ಇದು ಮಾಡ್ಕೋಬೇಕಾದ್ರೆ ಈ ಶ್ರಮ್ ಕಾರ್ಡು ಅಂತಲೂ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಆಕ್ಸಿಡೆಂಟಲ್ ಬೆನಿಫಿಟ್ ಅದಕ್ಕೇನು ಸಿಗುತ್ತೆ ಅದೂ ಸಿಗುತ್ತೆ. ಆಮೇಲೆ 40 ವರ್ಷದ ಒಳಗಡೆ ಇರ್ತಕ್ಕಂಥವ್ರು ನಮ್ಮ ಹತ್ರ ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ. ಏನು ಅಂತಂದರೆ PMSYM ಅಂತ. ಅದರಿಂದ 40 ಈಗ ಗೌರ್ಮೆಂಟ್ ಸರ್ವೆಂಟ್ಗವರಿಗೂ ಪೆನ್ಷನ್ ಎಲ್ಲ ಬಂದ್ ಮಾಡಿದ್ದಾರೆ. ಬಟ್ ಈ ಒಂದು ಸ್ಕೀಮ್ನಲ್ಲಿ ಏನಿದೆ ಅಂತಂದರೆ 18ರಿಂದ 40 ವರ್ಷದ ಒಳಗಡೆ ಇರ್ತಕ್ಕಂಥವ್ರು PMSYM ಅನ್ನೋ ಒಂದು ಕಾರ್ಡ್ ಮಾಡಿಕೊಂಡ್ರೆ ನಿಮಗೆ 60 ವರ್ಷ ಆದಮೇಲೆ 3,000 ರೂಪಾಯಿ ಪೆನ್ಷನ್ ಬರುತ್ತೆ. ಅದನ್ನು ನಿಮ್ಮ ಏಜಿಗೆ ತಕ್ಕಂಗೆ 18 ವರ್ಷ ಇದ್ದವರು 50 ರೂಪಾಯಿ ನೀವು ಮಂತ್ಲಿ ಕಟ್ಟಬೇಕಾಗುತ್ತೆ. 50 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ನವ್ರು ಕಟ್ತಾರೆ. ಆಮೇಲೆ ಇದೇ ಥರ ಏಜ್ ಹೆಚ್ಚಾದಂಗೆ ಸ್ವಲ್ಪ ಹೆಚ್ಚಾಗುತ್ತೆ. 40 ವರ್ಷ ಇದ್ದವರು ಲಾಸ್ಟಿಗೆ 200 ರೂಪಾಯಿ ನೀವು ಕಟ್ಟಿದರೆ 200 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಅದಾದಮೇಲೆ ನೀವು 60 ವರ್ಷ ತನಕ ಇದೇ ಥರ ಕಟ್ಕೊಂಡು ಹೋಗಬೇಕು. 60 ವರ್ಷ ಆದಮೇಲೆ 3,000 ರೂಪಾಯಿ ಪೆನ್ಷನ್ ಸಿಗುತ್ತೆ. ಇನ್ ಕೇಸ್ ಮಧ್ಯದಲ್ಲಿ ನಿಮಗೆ ಏನಾದರೂ ಗೌರ್ಮೆಂಟ್ ನೌಕರಿ ಸಿಕ್ತೋ ಅಥವಾ ಈ ಸ್ಕೀಮ್ ಬೇಡ ಅಂದರೂ ಏನೋ ಆಗಿ ಇದರಿಂದ ನಿರ್ಗಮಿಸಿದ್ರಿ ಅಂತಂದರೆ ನೀವೇನು ದುಡ್ಡು ಕಟ್ಟಿರ್ತೀರೋ ಅದಕ್ಕೆ 10 ವರ್ಷ ಆದ ನಂತರ ಏನು ಅದಕ್ಕೆ ಬರಬೇಕಾದಂಥ ಬೋನಸ್ ಹಾಕಿ ಕೊಡ್ತಾರೆ. ಅಥವಾ ನೀವು ಅದಕ್ಕಿಂತ ಮೊದಲೇ ಆಗಿತ್ತು ಅಂತಂದರೆ ಅದಕ್ಕೆ ಏನು ಬರಬೇಕಾದ ಇಂಟ್ರೆಸ್ಟ್ ಸೇರಿಸಿ ವಾಪಸ್ ಕೊಡೋಂಥ ವ್ಯವಸ್ಥೆನೇ ಇರುತ್ತೆ. ಇಲ್ಲ ಅವ್ರ ನಾಮಿನಿ ಇನ್ ಕೇಸ್ ಡೆತ್ ಏನಾದರೂ ಆಗಿದ್ದರೆ ಅವ್ರ ನಾಮಿನಿ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಅವ್ರು ತುಂಬ್ಕೊಂಡು ಹೋದರು ಅಂತಂದರೆ ಅವರಿಗೂ ಸಹಿತ ಅರ್ಧ ಪೆನ್ಷನ್, ಅವ್ರಿಗೆ 3,000 ಸಿಗ್ತಾ ಇತ್ತು, ಇವ್ರಿಗೆ 1,500 ರೂಪಾಯಿ ಸಿಗೋಂಥ ಒಂದು ವ್ಯವಸ್ಥೆ ಸಹ ಈ ಒಂದು ಸ್ಕೀಮ್ನಲ್ಲಿದೆ. ಆಮೇಲೆ ನಿಮ್ಗೆ ಬೀದಿ ಬದಿ ವ್ಯಾಪಾರಸ್ಥರು ಅಂತ ಏನು ಹೇಳಿದ್ನಲ್ಲ, ಅದು ಹೊರಗೆ ಬೇರೆ ರಾಜ್ಯದವ್ರಿಗೆ ಅನ್ವಯಿಸೋದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಏನಿರ್ತೀರೋ ಅವ್ರಿಗೆ ಮಾತ್ರ ಇದನ್ನು ಕಾರ್ಡ್ ಮಾಡಿಕೊಡ್ಲಿಕ್ಕೆ ಆಸ್ಪದ ಇರುತ್ತೆ. ಇಂಥ ಹಲವಾರು ಯೋಜನೆಗಳು ನಮ್ಮ ಡಿಪಾರ್ಟ್ಮೆಂಟಿಂದ ನಾವು ಕೊಡ್ತೀವಿ. ಅದನ್ನೆಲ್ಲ ನೀವೆಲ್ಲ ಪಡ್ಕೊಂಡು ಅದರ ಸದುಪಯೋಗ ತೊಗೊಳ್ಬೇಕು ಅಂತ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾನು ಹೇಳ್ತೀನಿ. ನೀವೆಲ್ಲರೂ ಈ ಒಂದು ವೇದಿಕೆಗೆ ಕರೆಸಿ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತುಗಳನ್ನು